ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಈಗ ರಾಜ್ಯಾದ್ಯಂತ ಎಲ್ಲರ ಕಣ್ಣು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲಿದೆ. ಯಾಕಪ್ಪ ಅಂತಂದ್ರೆ ಎರಡು ವಿಚಾರಕ್ಕೆ. ಒಂದು, ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂತಹ ಕುರ್ಚಿ ಹೊಡೆದಾಟ. ಇನ್ನೊಂದು, ರಾಜ್ಯ ಬಜೆಟ್ ಮಂಡನೆ. ಹದಿನೈದನೇ ಬಾರಿ ಬಜೆಟ್ ಮಂಡಿಸಲು ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಇದು ಹಾಗಾಗಿ ರಾಜ್ಯಾದ್ಯಂತ ಎಲ್ಲರ ಕಣ್ಣು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲಿದೆ. ರಾಜ್ಯದ ಬಜೆಟ್ ಮಂಡನೆಗೆ ಇನ್ನೇನು ಕ್ಷಣಗಳನ್ನೇ ಶುರುವಾಗಿದೆ. ಆದರೆ ಈ ಬಾರಿಯ ಬಜೆಟ್ ಅವರಿಗೆ ಅಷ್ಟು ಸುಲಭವಲ್ಲ. ಯಾಕೆಂದ್ರೆ ಒಂದು ಕಡೆ ಜನರಿಗೆ ಕೊಟ್ಟಿರೋ 5 ಗ್ಯಾರಂಟಿಗಳನ್ನ ನಡೆಸಿಕೊಂಡು ಹೋಗಬೇಕು, ಇನ್ನೊಂದು ಕಡೆ ರಾಜ್ಯದ ಅಭಿವೃದ್ಧಿಗೂ ಹಣ ಕೊಡಬೇಕು. ಇವೆರಡರ ನಡುವೆ ಸಿಲುಕಿರುವ ಸಿಎಂ ಈಗ ದೊಡ್ಡ ಮಟ್ಟದ ತಲೆನೋವು ಅನುಭವಿಸುತ್ತಿದ್ದಾರೆ. ಬಜೆಟ್ ಗಾತ್ರ ದೊಡ್ಡದಿದ್ದರೂ ಸರ್ಕಾರದ ಹತ್ತಿರ ಹಣದ ಕೊರತೆ ಇರುವುದು ಈಗ ಎದ್ದು ಕಾಣುತ್ತಿದೆ. ಕಳೆದ ವರ್ಷ ಸಿದ್ದರಾಮಯ್ಯ ಅವರು ಅಬ್ಬರದ ಪಂಚ ಗ್ಯಾರಂಟಿಗಳ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದಾಗ ಇಡೀ ರಾಜ್ಯದ ಜನ ಸಂಭ್ರಮಿಸಿದ್ರು. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ ಹೀಗೆ ಸಾಲು ಸಾಲು ಯೋಜನೆಗಳ ಮೂಲಕ ಜನರ ಕೈಗೆ ಹಣ ತಲುಪಿಸುವಲ್ಲಿ ಸಿಎಂ ಯಶಸ್ವಿಯಾಗಿದ್ರು. ಆದರೆ ಅಂದು ಬಿತ್ತಿದ ಆ ಗ್ಯಾರಂಟಿ ಸಸಿಗಳು ಇಂದು ಮರವಾಗಿ ಬೆಳೆದು ನಿಂತಿವೆ. ಈ ಮರಗಳಿಗೆ ನೀರೆರೆಯಲು ಅಂದರೆ ಯೋಜನೆಗಳನ್ನ ಮುಂದುವರೆಸಲು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಬೇಕೇ ಬೇಕು. ಕಳೆದ ಬಜೆಟ್ನಲ್ಲಿ ಹೇಗೋ ಮಾಡಿ ಹಣ ಹೊಂದಿಸಿದ್ದ ಸಿದ್ದರಾಮಯ್ಯ ಅವರಿಗೆ ಈ ವರ್ಷದ ಪರಿಸ್ಥಿತಿ ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಹೌದು ವೀಕ್ಷಕರೇ, ದಾಖಲೆ ಬಜೆಟ್ ಕೊಡೋಕೆ ಹೊರಟಿರೋ ಸಿಎಂಗೆ ಸಂಪನ್ಮೂಲದ ಕೊರತೆ ಎಂಬ ದೊಡ್ಡ ಭಯ ಕಾಡುತ್ತಿದೆ. ಇದಕ್ಕೆ ಕಾರಣ ಇಷ್ಟೇ: ಸರ್ಕಾರದ ಖಜಾನೆಗೆ ಸೇರಬೇಕಾದ ತೆರಿಗೆ ಹಣ ಸರಿಯಾಗಿ ಬಂದಿಲ್ಲ. ಕಳೆದ ವರ್ಷ ವಾಣಿಜ್ಯ ತೆರಿಗೆಯಿಂದ 1 ಲಕ್ಷ ಕೋಟಿ ರೂಪಾಯಿ ಬಂದಿತ್ತು. ಆದ್ರೆ ಈ ವರ್ಷ ಅದು 90,000 ಕೋಟಿಗೆ ಇಳಿಕೆಯಾಗಿದೆ. ಅಂದ್ರೆ ಬರೋಬ್ಬರಿ 10,000 ಕೋಟಿ ರೂಪಾಯಿ ಲಾಸ್ ಆಗಿದೆ. ಇನ್ನು ಜಮೀನು ನೋಂದಣಿ ಮತ್ತು ಗಾಡಿಗಳ ತೆರಿಗೆಯೂ ಅಂದುಕೊಂಡಷ್ಟು ಬಂದಿಲ್ಲ. ಅಬಕಾರಿ ಇಲಾಖೆಯಲ್ಲೂ ಹೊಸ ಲೈಸೆನ್ಸ್ ಗಲಾಟೆಯಿಂದಾಗಿ ಸರ್ಕಾರಕ್ಕೆ ಬರಬೇಕಾದ ಲಾಭಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಜೊತೆ ಸತತವಾಗಿ ಮೀಟಿಂಗ್ ಮಾಡಿ ಹಣ ಹೊಂದಿಸೋದು ಹೇಗೆ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹಾಗಾದ್ರೆ ಹಣದ ಕೊರತೆ ನೀಗಿಸಲು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರಾ? ಈ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಿದೆ. ಮೂಲಗಳ ಪ್ರಕಾರ ಯೋಜನೆಗಳನ್ನು ನಿಲ್ಲಿಸದೇ ಇದ್ರೂ ಕೂಡ ಅವುಗಳಿಗೆ ಕಠಿಣ ನಿಯಮ ತರಲು ಸರ್ಕಾರ ಇದೀಗ ಪ್ಲಾನ್ ಮಾಡಿದೆ. ಮುಖ್ಯವಾಗಿ ಅನರ್ಹರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ನಿರ್ಧರಿಸಲಾಗಿದೆ. ಸರ್ಕಾರಿ ನೌಕರರು, ಆಸ್ತಿ ಜಮೀನು ಇರುವವರು ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಇನ್ಮುಂದೆ ಈ ಸೌಲಭ್ಯ ಪಡೆಯುವುದು ಬಹುಶಃ ಕಷ್ಟವಾಗಬಹುದು. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲೂ ಹಣ ಪಡೆಯುವವರು ತಾವು ಬದುಕಿದ್ದೇವೆ ಎನ್ನುವ ಜೀವಿತ ಪ್ರಮಾಣ ಪತ್ರ ಕೊಡುವುದನ್ನ ಕಡ್ಡಾಯ ಮಾಡುವ ಸಾಧ್ಯತೆ ಇದೆ. ಇನ್ನು ಈವರೆಗೂ ಯಾರಾದರೂ ಮರಣದ ನಂತರವೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಂಡಿದ್ರೆ, ಯೋಜನೆಯನ್ನ ಬಳಕೆ ಮಾಡಿಕೊಂಡಿದ್ರೆ ಅಂತಹ ಹಣವನ್ನ ವಾಪಸ್ ಪಡೆಯುವಂತಹ ಸಹ ನಿರ್ಧಾರಕ್ಕೂ ಕೂಡ ಸರ್ಕಾರ ಮುಂದಾಗಿದೆ ಎನ್ನಲಾಗ್ತಿದೆ. ಒಟ್ಟಾರೆ ಅನಗತ್ಯವಾಗಿ ಖರ್ಚಾಗುವ ಹಣವನ್ನ ಉಳಿಸಲು ಸರ್ಕಾರ ತಯಾರಿಯನ್ನ ಮಾಡಿಕೊಳ್ಳುತ್ತಿದೆ. ಕೊನೆಯದಾಗಿ ಹೇಳೋದಾದ್ರೆ, ಈ ಬಾರಿಯ ಬಜೆಟ್ ಕೇವಲ ನಂಬರ್ಗಳ ಆಟವಲ್ಲ. ಇದು ಸಿದ್ದರಾಮಯ್ಯ ಅವರ ರಾಜಕೀಯ ಚಾಣಕ್ಷತನವನ್ನ ಒಂದು ದೊಡ್ಡ ಪರೀಕ್ಷೆಯನ್ನ ಒಡ್ಡಲಾಗಿದೆ. ಜನರ ನಿರೀಕ್ಷೆಗಳು ತುಂಬಾ ಇವೆ, ಆದ್ರೆ ಸರ್ಕಾರದ ಬಳಿ ಹಣ ಕಡಿಮೆ ಇದೆ. ಈ ಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಜನಸಾಮಾನ್ಯರ ಮೇಲೆ ಹೊರೆ ಹಾಕ್ತಾರಾ? ಮದ್ಯ ಮತ್ತು ಐಷಾರಾಮಿ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾರಾ? ಗ್ಯಾರಂಟಿ ಮತ್ತು ಅಭಿವೃದ್ಧಿ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಕ್ಕೆ ಬಜೆಟ್ ದಿನವೇ ಉತ್ತರ ಸಿಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.